ಇದು ಇಂಡಿಯಾದಲ್ಲಿ ಲಾಸ್ಟ್ ವಿಡಿಯೋ. ಇನ್ನು ನಿಮಗೆ ದುಬೈ ವ್ಲಾಗ್ ಸಿಗುತ್ತೆ ನೋಡಲಿಕ್ಕೆ. ಇಲ್ಲಿ ನಮ್ಮ ಗೂಚಿ ನೋಡಿ ಫುಲ್ಲು ಸ್ಯಾಡ್ ಆಗಿದೆ. ಆ್ಯಂಡ್ ಲಾಸ್ಟ್ ಡೇ ಶಾಪಿಂಗ್ ಇತ್ತು. ಶಾಪಿಂಗಿಗೆಲ್ಲ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಆ ಡೇಯನ್ನು ಎಂಡ್ ಮಾಡಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನೀವು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತೀರಾ. ಕೆಲವೊಂದು ವಿಡಿಯೋ ಮಾಡಿದ್ದೀನಿ ಅಂಡ್ ಅದನ್ನೆಲ್ಲ ಸೇರಿಸಿ ಒಂದು ವ್ಲಾಗ್ ಮಾಡಿ ಹಾಕ್ತಿದ್ದೀನಿ. ಈಗ ನಾನು ಹೊರಟಿರೋದು ನಂದು ಹಸ್ಬೆಂಡ್ ಮನೆಗೆ. ಯಾಕಂದ್ರೆ ನಾಳೆ ನಾನು ದುಬೈಗೆ ಹೋಗ್ತಿದ್ದೀನಿ. ಸೊ ಹಾಗಾಗಿ ಹೇಳಿ ಬರೋಣ ಅಂತ ಹೋಗ್ತಿದ್ದೀನಿ. ಅಂಡ್ ಶಾಪಿಂಗ್ ಎಲ್ಲ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗಿದೆ. ಒಂದು ಡೇ ಮುಂಚೆನೆ ನಾನೆಲ್ಲ ಪ್ಯಾಕ್ ಮಾಡಿಡ್ತೀನಿ. ಸೊ ನೆಕ್ಸ್ಟ್ ಡೇ ಈಸಿ ಆಗುತ್ತೆ ಅಂತ. ಸೊ ನಾಳೆ ನನಗೆ ಈವ್ನಿಂಗ್ಗೆ 8 o'clockಗೆ ಫ್ಲೈಟ್ ಇರೋದು. ಫೈನಲಿ ದುಬೈಗೆ ಹೋಗ್ತಿದ್ದೀನಿ. ಅಂಡ್ ಫಸ್ಟ್ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡ್ತೀನಿ. ಯಾಕಂದ್ರೆ ನಾವು ಮಾತಾಡುವಾಗ ಸಡನ್ ಆಗಿ ಕ್ಯಾಮೆರಾ ಆನ್ ಮಾಡಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ಅದು ಸರಿ ಆಗಲ್ಲ. ಸೊ ಹಾಗಾಗಿ ಏನಾದ್ರೂ ಕ್ಲಿಪ್ಪಿಂಗ್ಸ್ ಇದ್ರೆ ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ. ಅಂಡ್ ಸೊ ಬನ್ನಿ ಹೋಗುವ. ಇದು ನಾನು ದುಬೈಗೆ ಹೋಗುವ 1 day ಬಿಫೋರ್ ವಿಡಿಯೋ. ನನಗೆ ನನ್ನ ಅಪ್ಪ ಅಮ್ಮನ ಬ್ಲೆಸ್ಸಿಂಗ್ಸ್ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ನನ್ನ ಅತ್ತೆ ಮಾವನ ಬ್ಲೆಸ್ಸಿಂಗ್ಸ್ ಕೂಡ. ಸೊ ಅತ್ತೆ ಮಾವನ ಆಶೀರ್ವಾದ ತಗೊಳ್ಳಿಕ್ಕಂತ ಬಂದಿದ್ದೆ. ಇಲ್ಲಿ ರೆಡ್ ನೈಟಿಯಲ್ಲಿ ಇದ್ದಾರಲ್ಲ ಅವರು ನಮ್ಮ ಅತ್ತೆ, ಆ್ಯಂಡ್ ಹಿಂದೆ ಇದ್ದಾರಲ್ಲ ಅವ್ರ ಮಾವ. ನಮ್ಮ ಮಾವ ಅಂತೂ ತುಂಬಾ ಸೈಲೆಂಟು. ಆ್ಯಂಡ್ ಅಲ್ಲಿ ಮಧ್ಯದಲ್ಲಿ ನಿಂತಿದ್ದಾರಲ್ಲ ಅವರು ನಂದು ಸಿಸ್ಟರ್ ಇನ್ ಲಾ, ಮತ್ತು ಅದು ಅವ್ರದ್ದು ಮಗಳು. ಆ್ಯಂಡ್ ಇವರೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಮ್ಮ ಅತ್ತೆ ಅಂತೂ ಫುಲ್ ಫ್ರೆಂಡ್ಲಿ, ಆ್ಯಂಡ್ ಸಿಸ್ಟರ್ ಇನ್ ಲಾ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ವಿಡಿಯೋ ಎಲ್ಲ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಅಂತೂ ಫುಲ್ಲು ಕ್ಲೋಸ್, ಒಂದು ಒಳ್ಳೆ ಫ್ರೆಂಡ್ಸ್ ಥರ ಮಾತಾಡ್ತಾರೆ. ನಾನು ಯಾವುದೇ ಸ್ಪೆಷಲ್ ಡೇ ಇರಲಿ, ಯಾವುದೇ ಹಬ್ಬ ಇರಲಿ, ನಾನು ಇಲ್ಲಿ ಬಂದು ಅತ್ತೆ ಮಾವನ ಆಶೀರ್ವಾದ ಕೂಡ ತಗೊಳ್ತೀನಿ. ಆ್ಯಂಡ್ ಈಗಂತೂ ಕಂಟ್ರಿ ಬಿಟ್ಟು ಹೋಗ್ತಿದ್ದೀನಿ. ನನ್ನ ಹಸ್ಬೆಂಡ್ ಹತ್ರ ಹೋಗೋದಾದರೂ ಕೂಡ ಬೇರೆ ದೇಶಕ್ಕೆ ಹೋಗ್ತಿದ್ದೀನಿ. ಸೊ ಆ ಟೈಮಿಗೆ ದೊಡ್ಡವರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಅಲ್ಲ. ನನ್ನ ಅಮ್ಮನ ಕಡೆ ದೊಡ್ಡವರು ಅಂದರೆ ನಮ್ಮ ದೊಡ್ಡಮ್ಮ, ನೀವು ನೋಡಿದ್ದೀರಾ. ಸೊ ಅವರು ನೆಕ್ಸ್ಟು ನಮ್ಮ ಅಪ್ಪನ ಕಡೆ ಅಂದರೆ ನಮ್ಮ ಅಪ್ಪನ ಅಮ್ಮ, ನಮ್ಮ ಅಜ್ಜಿ. ಸೊ ಅಲ್ಲೆಲ್ಲ ಹೋಗಿ ಹೇಳಿಬಿಟ್ಟು ಬಂದಾಗಿದೆ. ಕೆಲವೊಮ್ಮೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡುವಾಗ ನಾವು ಮಧ್ಯದಲ್ಲಿ ವಿಡಿಯೋ ಮಾಡಲಿಕ್ಕಾಗಲ್ಲ, ನಾವು ಮಾತಾಡೋದ್ರಲ್ಲೇ ಮುಳುಗೋಗಿರ್ತೀವಿ. ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಇದು ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಿದ್ದಲ್ಲ ಆ ಟೈಮಿಗೆ ಇಲ್ಲಿ ನೋಡ್ತಿರ್ಬೋದು ನಂದು ಬೇಬಿ ಗೂಚಿ ಪ್ಯಾಕ್ ಮಾಡಲಿಕ್ಕೇ ಬಿಡ್ತಿಲ್ಲ. ಇದು ಬ್ಯಾಗಲ್ಲಿ ಬಂದು ಕೂತ್ಕೊಂಡಿದೆ. ಇಲ್ಲಿ ನೋಡ್ತಿರ್ಬೋದು, ನೋಡುತ್ತೆ, ಫೇಸ್ ನೋಡುತ್ತೆ, ಅದರಲ್ಲೇ ಮಲ್ಕೊಳ್ಳುತ್ತೆ. ಅದು ಬ್ಯಾಗಲ್ಲಿ ಏನು ಇಡಲಿಕ್ಕೇ ಬಿಡ್ತಿರ್ಲಿಲ್ಲ ತುಂಬ ಟೈಮ್ ತನಕ. ಸೊ ಅದಕ್ಕೇನು ಗೊತ್ತಾಗುತ್ತೆ ಅಲ್ವಾ, ನಾವೆಲ್ಲಾದರೂ ಹೋಗುವಾಗ ಇವರು ಹೋಗ್ತಾರೆ ಅಂತ ಏನಾದರೂ ಒಂದು ಸಿಕ್ಸ್ತ್ ಸೆನ್ಸ್ ಇರ್ಬೋದು ಅದಕ್ಕೇನು ಅಲ್ವಾ. ಸೊ ನನಗೆ ತುಂಬಾ ಬೇಜಾರಾಗ್ತಿತ್ತು. ನಾನು ಒಂದು 3-4 ಡೇಸಿಂದ ಫುಲ್ಲು ನಾನು ಕ್ರೈಯೇ ಮಾಡ್ತಿದ್ದೆ. ಅಂದರೆ ಎಷ್ಟಾದರೂ ಅದು ನಂದು ಪ್ರೀತಿ ಪೆಟ್ ಅಲ್ವಾ. ಸೊ ಹಾಗಾಗಿ ಬೇಜಾರಾಗ್ತಿತ್ತು ಅದರ ಫೇಸ್ ನೋಡುವಾಗ. ಯಾಕಂದರೆ ಅದು ಕಂಪ್ಲೀಟಾಗಿ ನನಗೆ ಡಿಪೆಂಡ್ ಆಗಿತ್ತು. ಆ್ಯಂಡ್ ನನಗೆ ಮಾತ್ರ ಅಲ್ಲ, ನಮ್ಮ ಅಮ್ಮನಿಗೇನು ಡಿಪೆಂಡ್ ಆಗಿರೋದ್ರಿಂದ ನನಗೆ ಈಸಿ ಆಯಿತು ಅದನ್ನು ಬಿಟ್ಟು ಬರಲಿಕ್ಕೆ. ಇಲ್ಲಾಂದರೆ ತುಂಬಾ ಕಷ್ಟ. ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿದಾಗ ಅದು ನಮ್ಮ ಅಮ್ಮನ ಜೊತೆ ಊರಲ್ಲಿರೋದೇ ಬೆಸ್ಟ್ ಅಂತ ನಮ್ಗನ್ನಿಸ್ತು. ತುಂಬ ಸಲ ಯೋಚನೆ ಮಾಡಿದ್ವಿ, ಕರ್ಕೊಂಡು ಹೋಗಬೇಕಾ ಬೇಡವಾ, ಹೇಗೆ ಕರ್ಕೊಂಡು ಹೋದರೆ ಟ್ರಾವೆಲಿಂಗಲ್ಲಿ ಗೂಚಿಗೇನು ಪ್ರಾಬ್ಲಮ್ ಆಗ್ಬೋದಾ ಆಗಲ್ವಾ, ಅದೆಲ್ಲ ಯೋಚನೆ ಮಾಡಿ ನಾನು ಬಿಟ್ಟು ಹೋಗಿರೋದು. ಗೂಚಿ ಈ ವಿಡಿಯೋ ಬಂದು January 14th ಇದ್ದು ವಿಡಿಯೋ. 14th ಇದು ದೇವಸ್ಥಾನದ್ದು ಒಂದು ದೊಡ್ಡ ಪ್ರೊಸೆಷನ್ ಇತ್ತು. ನಮಗೆ ಹೇಗೆ ಗೊತ್ತು ಅಂದರೆ, ನಾವು ಯಾಕೆ ಬಂದಿರೋದಂದರೆ ಈ ಪ್ರೊಸೆಷನ್ ನೋಡಲಿಕ್ಕೆ ಡೆಫಿನೆಟ್ಲಿ ಹೌದು. ಇದು ನನ್ನ ಹಸ್ಬೆಂಡ್ ಊರಿನ ದೇವಸ್ಥಾನದ್ದು ಪ್ರೊಸೆಷನ್ನು. ಸೊ ನನಗೇನು ಸ್ಪೆಷಲ್ಲೇ ಅಲ್ವಾ. ಸೊ ಇದರಲ್ಲಿ ಈ ಮೆರವಣಿಗೆಯಲ್ಲಿ ನಮ್ಮ ಅತ್ತೆ ಅವರು ಆ್ಯಂಡ್ ನನ್ನ ಸಿಸ್ಟರ್ ಇನ್ ಲಾ ಅವರೆಲ್ಲ ಇರ್ತಾರೆ ಈ ಮೆರವಣಿಗೆಯಲ್ಲಿ. ಅಂದರೆ ಅದು ಕಲಶ ಹಿಡ್ಕೊಂಡು ತುಂಬ ಲೇಡೀಸ್ ಎಲ್ಲ ಕಲಶ ಹಿಡ್ಕೊಂಡು ಪ್ರೊಸೆಷನ್ಗೆ ಹೋಗೋದು ಇರುತ್ತೆ ಅಲ್ವಾ. ಸೊ ಅದಿದೆ, ಎಲ್ಲರೂ ಸೇಮ್ ಕಲರ್ ಸಾರಿ ಹಾಕಿ. ಸೊ ನಮ್ಮ ಅತ್ತೆ ಕೂಡ ನಮಗೆ ಬರಲಿಕ್ಕೆ ಹೇಳಿದರು, ನೋಡಿ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ನಾವು ಅದನ್ನು ನೋಡ್ಲಿಕ್ಕಂತ ಬಂದಿದ್ದೀವಿ. ಸೊ ನಿಮಗೆ ತೋರಿಸ್ತೀನಿ. ನಮ್ಮ ಸಿಸ್ಟರ್ ಇನ್ ಲಾನು ಇದ್ದಾರೆ, ನಮ್ಮ ಅತ್ತೆನೂ ಇದ್ದಾರೆ, ತೋರಿಸ್ತೀನಿ.
ಆ್ಯಂಡ್ ನಿಮಗೆ ಇನ್ನೊಂದು ಅಪ್ಡೇಟ್ ಕೂಡ ಕೊಡಲಿಕ್ಕಿತ್ತು. ನಾನು ಸೇಫಾಗಿ ದುಬೈಗೆ ರೀಚ್ ಆಗಿ 2 ಡೇಸ್ ಆಯಿತು. ಈಗ ಇದು ದುಬೈಲಿ ಕೂತ್ಕೊಂಡೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಂಡ್ ನನಗೆ ಫ್ಲೈಟ್ ಅಂದರೆ ತುಂಬಾ ಭಯ ಆಯಿತಾ. ಫ್ಲೈಟಲ್ಲಿ ಒಬ್ಬಳೇ ಟ್ರಾವೆಲ್ ಮಾಡೋದಂದರೆ ನನಗೆ ತುಂಬಾ ಭಯ. ಆ್ಯಂಡ್ ನನ್ನ ಹಸ್ಬೆಂಡ್ ಇದ್ದರೆ ಚೆನ್ನಾಗಾಗುತ್ತೆ, ಸ್ವಲ್ಪನೂ ಗೊತ್ತೇ ಆಗಲ್ಲ. ಆ್ಯಂಡ್ ನಂದು ಒಂದು ಸಜೆಷನ್ ಏನಂದರೆ, ಫಸ್ಟ್ ಟೈಮ್ ನೀವು ಯಾರಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋರಿದ್ದರೆ, ಟ್ರಾವೆಲ್ ಮಾಡ್ತಿದ್ರೆ ನೀವು ಫುಲ್ಲು ಜಾಕೆಟ್ ಇರ್ಬೋದು ಇದೆಲ್ಲ ತಗೊಂಡು ಹೋಗಿ, ಇಲ್ಲಾಂದರೆ ಫುಲ್ಲು ಕವರ್ ಆಗಿರುವಂಥ ಡ್ರೆಸ್ ಹಾಕೊಂಡು ಹೋಗಿ. ಯಾಕಂದರೆ ಏರ್ಪೋರ್ಟಲ್ಲಿ ಫ್ಲೈಟಲ್ಲಂತೂ ಓವರ್ ಕೋಲ್ಡ್ ಇರುತ್ತೆ, ಏರ್ಪೋರ್ಟಲ್ಲಿ ಕೂಡ ಓವರ್ ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಫುಲ್ಲು ದಪ್ಪಗಿರುವ ಬಟ್ಟೆ ಹಾಕೊಂಡು ಹೋಗಿ. ಇದೆಲ್ಲ ಕಲಶ ಇಟ್ಕೊಳ್ಳುವವರು ನಾನ್ ವೆಜ್ ಎಲ್ಲ ಬಿಟ್ಟಿರಬೇಕು ಎಷ್ಟೋ ದಿನದ ಮುಂದೆ. ಸೊ ನಮ್ಮ ಅತ್ತೆಯವರೆಲ್ಲ ಬಿಟ್ಟಿದ್ರು. ಸೊ ಅವ್ರು ಮಾತ್ರ ಕಲಶ ಇಟ್ಕೊಂಡು ಈ ಥರ ಪ್ರೊಸೆಷನ್ಗೆ ಹೋಗ್ಲಿಕ್ಕಿರುತ್ತೆ. ನೋಡಿ ಫೈನಲಿ ಇಲ್ಲಿ ನನ್ನ ಸಿಸ್ಟರ್ ಇನ್ ಲಾ ಕೂಡ ಸಿಕ್ಕಿದ್ರು. ನೋಡಿ ಹಾಯ್ ಹೇಳಿದರು. ಆ್ಯಂಡ್ ಪ್ರೊಸೆಷನ್ ಮುಗಿಯೋ ತನಕ ಸ್ವಲ್ಪ ಹೊತ್ತು ನೋಡಿಕೊಂಡು ಚೆನ್ನಾಗಿರುತ್ತಲ್ವ ಪ್ರೊಸೆಷನ್ ಎಲ್ಲ ನೋಡಲಿಕ್ಕೆ. ಸೊ ಹಾಗಾಗಿ ನೋಡಿ ಅಲ್ಲಿಂದ ನಾವು ಸೀದಾ ಉಡುಪಿಗೆ ಹೋದ್ವಿ. ಉಡುಪಿಗೆ ಯಾಕೆ ಹೋದ್ವಿ ಅಂತ ತೋರಿಸ್ತೀನಿ. ಫಸ್ಟ್ ಪ್ರೊಸೆಷನ್ ಕಂಪ್ಲೀಟಾಗಿ ನೋಡಿ, ಚಿಕ್ಕ ಕ್ಲಿಪ್ಪಿಂಗ್ಸು. ಇದು ಲಾಸ್ಟ್ ನನ್ನದು ಇಂಡಿಯಾದ ವ್ಲಾಗ್, ಅಂದರೆ ನಮ್ಮ ಉಡುಪಿದು ವ್ಲಾಗ್. ಇನ್ನೆಲ್ಲ ನಿಮಗೆ ಸಿಗೋದು ದುಬೈ ವ್ಲಾಗ್ಸ್ ನೋಡಲಿಕ್ಕೆ ಸಿಗುತ್ತೆ. ನಾವು ದುಬೈಲಿ ಎಲ್ಲಿ ಹೋಗ್ತೀವಿ, ಮನೇಲಿ ಏನು ರೆಸಿಪಿ ಮಾಡ್ತೀನಿ, ಏನು ಕುಕ್ ಮಾಡ್ತೀನಿ, ಇಂಥದ್ದೆಲ್ಲ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಅದು ಇಲ್ಲಿ ಎಲ್ಲಾದರೂ ತಿರುಗಾಡಲಿಕ್ಕೆ ಹೋದಾಗ ಅಲ್ಲಿದೆಲ್ಲ ವೀಡಿಯೋಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಬರುವ ವಿಡಿಯೋ ಏರ್ಪೋರ್ಟ್ ವ್ಲಾಗ್ ಆಗಿರುತ್ತೆ. ಅದು ಇನ್ನೂ ಅಷ್ಟು ದೊಡ್ಡ ವಿಡಿಯೋ ಅಲ್ಲ, ಬಟ್ ಚೆನ್ನಾಗಿರುತ್ತೆ ನೋಡಿ ಆ ವಿಡಿಯೋ. ನಾನು ಏರ್ಪೋರ್ಟಲ್ಲಿ ಹೋಗೋದು ಆ್ಯಂಡ್ ಫ್ಲೈಟಲ್ಲಿ ಇರೋದು ಅದೆಲ್ಲ ವಿಡಿಯೋ ನಾನು ವ್ಲಾಗಲ್ಲಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ. ಇದೆಲ್ಲ ದೇವಸ್ಥಾನಕ್ಕೆ ಹೋಗುವಂಥ ಹೊರೆ ಕಾಣಿಕೆ, ಅಂದರೆ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ರೈಸ್ ಇರ್ಬೋದು. ಸೊ ಇದು ಆಟೋದಲ್ಲಿ, 4 ವೀಲರಲ್ಲಿ, ಟ್ರಕ್ಸಲ್ಲಿ ಇದೆಲ್ಲ ಹೋಗ್ತಿದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಇದನ್ನೆಲ್ಲ ನೋಡಲಿಕ್ಕೆ ಚೆನ್ನಾಗಾಗುತ್ತೆ, ಖುಷಿ ಆಗುತ್ತೆ.
ನೆಕ್ಸ್ಟು ಹೇಗೂ ನಾವು ಮೆರವಣಿಗೆ ನೋಡ್ಲಿಕ್ಕಂತ ಬಂದಿದ್ದೀವಲ್ಲ, ಸೊ ಇನ್ನು ಸ್ವಲ್ಪ ಮುಂದೆ ಹೋದರೆ ಉಡುಪಿ. ಆ್ಯಂಡ್ ಇವತ್ತು ಉಡುಪಿಯಲ್ಲಿ ಏನಿತ್ತು ಅಂದರೆ ಉತ್ಸವ ಇತ್ತು, ಅಂದರೆ ಚೂರ್ಣೋತ್ಸವ ಅಂತ ಹೇಳ್ತೀವಿ. ಆ್ಯಂಡ್ ನನಗೆ ಇದೆಲ್ಲ ಫಸ್ಟು ನೇಮ್ಸ್ ಗೊತ್ತಿರಲಿಲ್ಲ, ಆಮೇಲೆ ನಮ್ಮಮ್ಮ ಹೇಳಿದ ಮೇಲೆ ನನಗೆ ಇದೆಲ್ಲ ಗೊತ್ತಾಗಿರೋದು. ಈ ಥರ ಉಡುಪಿಯಲ್ಲೆಲ್ಲ ಈ ಥರ ನಡೆಯುತ್ತೆ ಉತ್ಸವ ಅದು ಇದು ಅಂತ ಗೊತ್ತಿತ್ತು, ಬಟ್ ಯಾವ ರೀತಿ ಇರುತ್ತೆ ಅಂತ ನಾನು ನೋಡಿರಲಿಲ್ಲ. ಆ್ಯಂಡ್ ಸೊ ಇದೆಲ್ಲ ರಥಗಳು ನೀವು ನೋಡ್ತಿರ್ಬೋದು, ಕರೆಕ್ಟ್ ರಥ ಎಳಿಲಿಕ್ಕೆ 3 ರಥ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ರಥಬೀದಿ ತುಂಬಾ ಜನ ಇಲ್ಲಿ ನೀವು ನೋಡ್ತಿರ್ಬೋದು. ಉಡುಪಿಯಲ್ಲಿ ಏನೇ ಪ್ರೋಗ್ರಾಮ್ ಫಂಕ್ಷನ್ ಏನೇ ಇದ್ದರೂ ಕೂಡ ಫುಲ್ಲು ಜನ ಬಂದೇ ಬರ್ತಾರೆ. ಆ್ಯಂಡ್ ಇಲ್ಲೀಗ ರಥಬೀದಿಗೆ ಒಂದು ರೌಂಡ್ ಹಾಕಿ ಬರೋಣ, ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಅಂತ ಈಗ ನಾನು ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಾಸ್ಟಾಗಿ ಹೋಗ್ಲಿಕ್ಕಾಗಲ್ಲ, ಸ್ಲೋ ಹೋಗಬೇಕು, ಜನ ತುಂಬ ಇದ್ದಾರೆ. ಆ್ಯಂಡ್ ಇದು ಉತ್ಸವ ಇರ್ಬೋದು, ಏನೇ ಇರ್ಬೋದು ಉಡುಪಿಯಲ್ಲಿ ನೋಡಿ, ಉಡುಪಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ಲೈಟಿಂಗ್ಸ್ ಇರ್ಬೋದು, ಹೂವು ಇರ್ಬೋದು, ಎಲ್ಲದರಲ್ಲೂ ಅದು ನೋಡಲಿಕ್ಕೆ ಒಂದು ಖುಷಿ ಬೇರೆ. ತುಂಬಾ ಲೈಟಿಂಗ್ಸ್ ಇತ್ತು. ಆ್ಯಂಡ್ ಇನ್ನೂ ನೋಡಿ ತೋರಿಸ್ತೀನಿ. ಇದನ್ನೆಲ್ಲ ನೋಡಲಿಕ್ಕೆ ಒಂಥರ ಕಣ್ಣಿಗೆ ಒಂಥರ ಹಬ್ಬ ಥರ ಇತ್ತು ಆಯಿತಾ. ಈ ಡೆಕೋರೇಷನ್ಸ್ ಇರ್ಬೋದು, ಎಷ್ಟು ಕತ್ಲಾದರೂ ಕೂಡ ಫುಲ್ಲು ಬ್ರೈಟಾಗಿ ಕಾಣಿಸ್ತಿತ್ತು ಎಲ್ಲನೂ. ಆ್ಯಂಡ್ ತುಂಬ ಜನ ಇದ್ದರು. ಆ್ಯಂಡ್ ಮಧ್ಯದಲ್ಲಿ ರಂಗೋಲಿ ಹಾಕಿ ಅದರ ಸುತ್ತ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ದೇವರ ಸಾಂಗ್ಸ್ಗೆ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದೆಲ್ಲ ವರ್ಷಕ್ಕೆ ಒಂದ್ಸಲ ಆಗುವಂಥದ್ದು. ನೋಡಿ ನೆಕ್ಸ್ಟ್ ಇಯರ್ ನೀವು ಕೂಡ ಬನ್ನಿ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಅಂತ ಹೇಳ್ಬೋದು ಅಷ್ಟೇ. ನೆಕ್ಸ್ಟ್ ಡೇ ಏನಂದರೆ ಇದು ನಮ್ಮದು ಬಿಲ್ಡಿಂಗ್ ಇದ್ದು ಬಿಲ್ಡರ್ ಆಫೀಸ್ಗೆ ನಾವು ಬಂದಿರೋದು. ನಾವು ಫ್ಲ್ಯಾಟಲ್ಲಿ ಇರ್ತೀವಲ್ಲ, ಈಗ ಒಂದು ಹೊಸದಾಗಿ ನಮ್ಮ ಅಮ್ಮನಿಗೆ ಜವಾಬ್ದಾರಿ ಬಂದಿದೆ. ಏನಂದರೆ ನಮ್ಮದು ಫ್ಲ್ಯಾಟ್ ಇದ್ದು ಅಧ್ಯಕ್ಷರು ಮಾಡಿದ್ದಾರೆ, ಅಂದರೆ ಪ್ರೆಸಿಡೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ಅಮ್ಮ ಪ್ರೆಸಿಡೆಂಟು ನಮ್ಮ ಫ್ಲ್ಯಾಟ್ ಇದು. ಟೋಟಲಾಗಿ 55 ಫ್ಲ್ಯಾಟ್ಸ್ ಇದೆ. ಸೊ ಅದರಲ್ಲೀಗ ನಮ್ಮಮ್ಮ ಪ್ರೆಸಿಡೆಂಟು ಆ್ಯಂಡ್ ಇನ್ನೊಬ್ಬರು ಸೆಕ್ರೆಟರಿ ಆ್ಯಂಡ್ ಇನ್ನೊಬ್ಬರು ಟ್ರೆಷರ್ ಅಂತ 3 ಜನ ಇದ್ದಾರೆ ಲೇಡೀಸು. ಹಾಗಾಗಿ ನಮ್ಮಮ್ಮ ಮಾತ್ರ ಮೇಯ್ನ್ ಪ್ರೆಸಿಡೆಂಟ್. ಸೊ ಈ 3 ಲೇಡೀಸು ಇಲ್ಲಿಗೆ ಆಫೀಸ್ಗೆ ಬಂದಿದ್ದರು. ಆಫೀಸಲ್ಲಿ ಸ್ವಲ್ಪ ಮೀಟಿಂಗ್ ಇತ್ತು, ಹಾಗಾಗಿ ಬಿಲ್ಡರ್ ಜೊತೆ ಮೀಟಿಂಗ್ ಇತ್ತು.
ಸೊ ನಾನು ಕೂಡ ಬಂದಿದ್ದೆ, ನನ್ನನ್ನು ಕೂಡ ಒಳಗೆ ಕರೆದ್ರು. ನನಗೆ ನಾನು ಯಾಕೆ ವೀಡಿಯೋ ಮಾಡಿದೆ ಅಂದರೆ ನನಗೆ ಇದು ಆಫೀಸ್ ತುಂಬಾ ಇಷ್ಟ ಆಯ್ತಾ. ಎಲ್ಲ ವುಡ್ಡಿಂದ ಇಂಟೀರಿಯರ್ ಮಾಡಿದರು. ಆ್ಯಂಡ್ ಅದಕ್ಕಿಂತ ತುಂಬ ಇಷ್ಟ ಆಗಿರೋದು ಅಲ್ಲಿ ದೇವ್ರ ಫೋಟೋ ಇದೆ ಅಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ವಿಡಿಯೋ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೇನು ಹೋಗೋದಲ್ವಾ ದುಬೈಗೆ. ಸೊ ನಮ್ಮಮ್ಮ ಮತ್ತು ನಾನು ಹೊರಗಡೆ ಲಂಚ್ಗಂತ ಬಂದ್ವಿ. ಲಂಚ್ಗಂತ ಉಡುಪಿಯಲ್ಲಿ ಲಂಚ್ಗಂತ ಬಂದು ಚಿಕನ್ 65 ಆ್ಯಂಡ್ ಒಂದು ಬಿರಿಯಾನಿ ತಗೊಂಡು ತಿಂದ್ವಿ. ಆ್ಯಂಡ್ ಇದು ಹೋಟೆಲ್ ಕಿದಿಯೂರು, ಬಟ್ ನನಗೆ ಇಲ್ಲಿದು ಫುಡೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ, ನಮ್ಮ ಅಮ್ಮನಿಗೇನು. ಸೊ ಹಾಗಾಗಿ ಒಂದಿಬ್ಬರದ್ದು ಲಾಸ್ಟ್ ಒಂದು ಲಂಚ್ ಅಂತ ಊಟ ಮಾಡಿಕೊಂಡು ಆಮೇಲೆ ನನಗೆ ಬ್ಯಾಗ್ ತಗೊಳ್ಳಿಕ್ಕಿತ್ತು. ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ನೀವು ಆಲ್ರೆಡಿ ಈಗ ನಾನು ಇದು ಟ್ರಾವೆಲ್ಗೆ ಯಾವುದು ಬ್ಯಾಗ್ ತೊಗೊಂಡಿದ್ದೀನಿ ಅಂತ ನೀವು ನೋಡಿದ್ದೀರಾ. ಇದು ಮಧ್ಯದಲ್ಲಿ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ನಾನು ವೀಡಿಯೋ ಮಾಡಿ ಆಗಿದಲ್ವ, ಸೊ ನಾನು ಆ್ಯಡ್ ಮಾಡಲೇಬೇಕಾಗುತ್ತೆ. ಈಗ ಊಟ ಮಾಡಿಬಿಟ್ಟು ಫಸ್ಟ್ ಈಗ ಟ್ರಾಲಿ ಬ್ಯಾಗ್ ತಗೊಳ್ಬೇಕು, ಅದನ್ನು ತಗೊಳ್ಳಿಕ್ಕಂತ ಹೋಗ್ತೀವಿ. ನನಗೆ ಟ್ರಾಲಿ ಬ್ಯಾಗ್ ತಗೊಳ್ಳುವಾಗ ಏನು ಗೊತ್ತಾ, ನಂದು ಒಂದು ಬ್ಯಾಗ್ ಇತ್ತು, ಅದು ನಾನು ಇಲ್ಲೇ ದುಬೈಯಲ್ಲೇ ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಫುಲ್ಲು ಬಾಕ್ಸಸ್ ಮಾಡಿ ಐಟಮ್ಸ್ ತೊಗೊಂಡು ಬಂದಿರೋದಲ್ಲ ದುಬೈಯಿಂದ. ಸೊ ಹಾಗಾಗಿ ಆ ಬ್ಯಾಗ್ ನಾನು ಇಲ್ಲೇ ಬಿಟ್ಟಿದ್ದೆ ದುಬೈಯಲ್ಲಿ. ಸೊ ಈ ಸಲ ನನಗೆ ಇನ್ನೊಂದು ಬ್ಯಾಗ್ ಬೇಕಿತ್ತು. ಸ್ಕೈ ಬ್ಯಾಗಲ್ಲಿ ನಾನು ನೋಡ್ತಿದ್ದೆ. ಸ್ಕೈ ಬ್ಯಾಗಲ್ಲಿ ತುಂಬ ಒಳ್ಳೆ ಡಿಸೈನ್ ಬರುತ್ತೆ. ಆ್ಯಂಡ್ ಅದೇನೋ TSL ಲಾಕ್ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ಬರುತ್ತೆ, ಸೇಫ್ಟಿ ಅಲ್ವಾ. ಸೊ ಹಾಗಾಗಿ ಈ ಬ್ಯಾಗಲ್ಲಿ ನಾನು ಕಲೆಕ್ಷನ್ ನೋಡ್ತಾ ಇದ್ದೆ. ನೀವು ಇಲ್ಲಿ ನೋಡ್ತಿರ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ. ಆ್ಯಂಡ್ ನನಗೆ ರೆಡ್ ಕಲರಲ್ಲಿ ಬೇಕಿತ್ತು ಬ್ಯಾಗ್. ಆ್ಯಂಡ್ ರೆಡ್ ಕಲರಲ್ಲಿ ನನಗೆ ಬೇಕಾಗಿರೋ ಬ್ರ್ಯಾಂಡಲ್ಲಿ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಸ್ಕೈ ಬ್ಲೂ ಅಲ್ಲಿ ತುಂಬ ಬ್ಯಾಗ್ಗಳನ್ನು ನೋಡಿದಾಗ ಅದರ ಬಗ್ಗೆ ಕೇಳಿದಾಗ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಲಾಸ್ಟಲ್ಲಿ ಒಂದು ಸ್ಕೈ ಬ್ಯಾಗಲ್ಲಿ ಒಂದು ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಒಂದು ಪೀಸ್ ಇತ್ತು ಆಯಿತಾ. ಸೊ ಅದನ್ನೇ ನಾನು ಪರ್ಚೇಸ್ ಮಾಡಿದೆ. ನೀವು ನೋಡಿರ್ಬೋದು ಸ್ಕೈ ಬ್ಲೂ ಕಲರ್ ಇದ್ದು ಸ್ಕೈ ಬ್ಯಾಗು. ఇంకొందా అంటూ ఉంటరా రాయిತು ಎಷ್ಟು ರೂಪಾಯಿ ನೀಕು ಆಫರ್ ಅದರ 3896 3000 3896 ಕಮ್ಮಿ ರಿಯಲ್ ಪ್ರೈಸ್ ಐತೆ ನೀಕು ಇದರಿಗೆ ರಿಯಲ್ ಪ್ರೈಸ್ ಅಂತ 7550 ಇದರ ಎಕ್ಸ್ಪೆಂಡೇಬಲ್ ಆಪ್ಷನ್ ಇದೆ. ನನ್ನ ಸೇಮ್ ಮಾಡೋ ಬ್ಲಾಕ್ ಇದೆ, ಬ್ಲಾಕ್ ಇದೆ ಅಲ್ಲ, ವಿಎ ಬ್ಲಾಕ್ ಇದೆ. ಇದರ ಪ್ರೀಮಿಯಂ ಸೆಲೆಕ್ಟ್ ಏನೋ ಒಂದು ಬ್ಲಾಕ್ ಉಂಟು, ಅದು ಕೂಡ ಬ್ಲಾಕ್ ರೈಟ್ ಬಂದು ಟ್ರ್ಯಾಕರ್ ನೋಡಿ, GPS ಟ್ರ್ಯಾಕ್ ಹಾಕೊಂಡಿದ್ದಾರೆ ವಿಎ ಸೈಡ್. ಒಂದು ಫುಲ್ ಕವರ್ ಬರ್ತದೆ, ಪೂರ ಕವರ್ ಒಂದು ಇಷ್ಟೊಂದು ಹೋಗಿದೆ. MRP 15000 ಆಫರ್ 8000 ಇಸ್ ಪ್ರೈಸ್ ಇಸ್ ನೆಕ್ಕ 8000 ಅದಕ್ಕೆ ಬಟ್ ಕ್ವಾಲಿಟಿ ಕ್ವಾಲಿಟಿ ಚೇಂಜ್ ಇದೆ. ಇದು ರೆಡ್ ಕ್ವಾಲಿಟಿ ಮೇಡಮ್, ಫುಲ್ ಕ್ವಾಲಿಟಿ ಅಂದ್ರೆ ಪೂರ ತಿನ್ನೇರೆ ಮೆಟಲ್ ಬೆಡ್ ಕ್ವಾಲಿಟಿ ಪೂರ ಕವರ್ ಬರ್ತದೆ, ಪೂರ ಕವರ್ ಬರ್ತದೆ. ಇದು TSL ಆಫರ್ ಉಂಟು ಅಂಚಿನ ಇಷ್ಟ ಇದೆ ಮುಂದೆ ಯಾವ ಮುಂದೆ ಬ್ಲೂ ಪ್ರಿಂಟ್ ಉಂಟು ಡಿಸೈನ್ ಒಂದು ಬೇಟ ಕಲರ್ ಇರ್ತೈತಾ ಮುಂದೆ ಅಂತ ಓಕೆ ಇದು ಆಫರ್ ಆಗ್ತದೆ, ಇದರಿಗೆ 51% ಆಫರ್ ಆಗ್ತದೆ ಕಮ್ಮಿ. ಇದರಿಗೆ 11,200 ಇದೆ ಮೇಡಮ್ ಆಫರ್, ಅದರಿಗೂ 5,465 ಪೂರ ಕ್ಲೀಮಸ್ ಬರ್ತಾನೆ. ಫೈನಲ್ ಆಗಿ ನನಗೆ ಇಷ್ಟ ಆಗಿರೋದು ಈ ಬ್ಯಾಗ್. ಇದು ಸ್ಕೈ ಬ್ಯಾಗ್, ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ TSL ಲಾಕ್ ಇದೆ ಇದರಲ್ಲಿ. ನಾನು ಅಂದ್ಕೊಳ್ತಿದ್ದೆ ಒಂದು 5000 ಅಷ್ಟೇ, ಒಂದು ಟ್ರಾಲಿ ಬ್ಯಾಗಿಗೆ ನಾನು 5000ಗಿಂತ ಮೇಲೆ ಹಾಕಬಾರ್ದು, ಜಸ್ಟ್ 5000 ಒಳಗಡೆನೇ ಇರಬೇಕು ಅನ್ನೋದು ನಂದು ಮೈಂಡಲ್ಲಿತ್ತು. ಇಲ್ಲಾಂದರೆ 5000 ಮೇಲೆದೆಲ್ಲ ನನಗೆ ಅದು ವರ್ತ್ ಅಂತ ಅನಿಸಲ್ಲ ಟ್ರಾಲಿ ಬ್ಯಾಗಿಗೆ. ಸೊ ಈ ಟ್ರಾಲಿ ಬ್ಯಾಗಿಗೆ 5500 400 ಅಷ್ಟಾಯಿತು ನನಗೆ ಈ ಟ್ರಾಲಿ ಬ್ಯಾಗಿಗೆ. ಯಾಕಂದರೆ ಟ್ರಾಲಿ ಬ್ಯಾಗ್ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡುವಾಗ ಗಟ್ಟಿಯಾಗಿರಬೇಕು, ಸ್ಟ್ರಾಂಗ್ ಇರಬೇಕು, ಇಲ್ಲ
ಇಲ್ಲಾಂದರೆ ಅವರು ಎಲ್ಲ ಎತ್ತಿ ಬಿಸಾಕಿದ್ರೆ ಮತ್ತು ಒಡೆದೋದ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ಟ್ರಾಂಗ್ ನೋಡಿ ಒಳ್ಳೆ ಕ್ವಾಲಿಟಿ ನೋಡಿ ತಗೊಳ್ಬೇಕಾಗತ್ತೆ. ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಇತ್ತು. ನನ್ನ ಶಾಪಿಂಗ್ ಎಲ್ಲ ಕಂಪ್ಲೀಟಾಗಿ ಆಗಿತ್ತು. ಆ್ಯಂಡ್ ನಮ್ಮ ಅಮ್ಮನಿಗೆ ಪಾಪ ಶಾಪಿಂಗ್ ಇತ್ತು, ನಾನಿರುವಾಗಲೇ ಸ್ವಲ್ಪ ಮಾಡ್ತಾರೆ ಅಂತ ಹೇಳಿದರು ಶಾಪಿಂಗು. ಆಮೇಲೆ ಒಬ್ಬರೇ ಬಂದು ಮಾಡಬೇಕಲ್ವಾ, ಸೊ ಹಾಗಾಗಿ ಬಾ ಸ್ವಲ್ಪ ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅದೇ ಟಾಪ್ಸ್ ಎಲ್ಲ ನೋಡ್ತಿದ್ರು, ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಮಾತ್ರ ಟಾಪ್ಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಈ ಶಾಪಲ್ಲಿ. ಇದು ಶಾಪ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಜಯಲಕ್ಷ್ಮಿ ಅಂತ ಉಡುಪಿಯಲ್ಲಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಆಪ್ಷನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಮ್ಮಮ್ಮ ಸರ್ಚ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಪ್ಯಾಂಟ್ ಬಿಡಾಯ್ತು ಅಂಬ್ರೆಲ್ಲ ಮಾಡುವಾರ? ಹಾಂ, ಒಂದು ಒಂಥರ ಡಿಫ್ರೆಂಟ್ ಅಂಬ್ರೆಲ್ಲ ಮೇಲೆ ಹಾಯ್ಕೊಂಡ್ರು. ಒಂಥರ ಲೈಟ್ ಕಲರ್ದಾಗ ಹಾಕಿ ಸರಿ. ಮತ್ತೆ ಮಾಡಲಿ ನೀವು ಒಂದು ಇಂಚುಂಡು ಕಲರ್ ಕಾಂಬಿನೇಷನ್. ಟ್ರಯಲ್ಗಂತ ಎಷ್ಟೊಂದು ಬಟ್ಟೆ ತೊಗೊಂಡೋಗ್ತೀವಿ ಸರಿಯಾಗುತ್ತಾ ಅಂತ ನೋಡಲಿಕ್ಕೆ. ಬಟ್ ಅದರಲ್ಲಿ ಆಗೋದು ಲಾಸ್ಟಿಗೆ ನಾವು ಚೂಸ್ ಮಾಡೋದು ಒಂದೇ ಬಟ್ಟೆ, ಯಾಕಂದರೆ ಒಂದೇ ಬಟ್ಟೆ ಮಾತ್ರ ಸರಿಯಾಗುತ್ತೆ. ಸೊ ಇವತ್ತು ಅಮ್ಮನದ್ದು ಇದರಲ್ಲೂ ಕೂಡ ಆ ಥರನೇ ಆಗಿರೋದು. ಅವ್ರಿಗಿದ್ದು ಇಷ್ಟ ಆಯಿತು ಆ್ಯಂಡ್ ಬೇರೆ ಯಾವುದೂ ಇಷ್ಟ ಆಗಿರಲಿಲ್ಲ. ಸೊ ಇದೊಂದು ಚಿಕ್ಕ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.